ಶಿಕ್ಷಕಿಯೊಬ್ಬರು ವರ್ಗಾವಣೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಣ್ಣೀರಿನ ಬೀಳ್ಕೊಡುಗೆ. ಶಿಕ್ಷಕರು ಅಂದ ಸಂದರ್ಭದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಮಾತನ್ನ ನಾವು ಕೇಳಿರ್ತೀವಿ. ಹಾಗಾಗಿ ಶಿಕ್ಷಕಿಯೊಬ್ಬರಿಗೆ ವರ್ಗಾವಣೆಯಾಗುತ್ತೆ, ಬಿಟ್ಟು ಹೋಗಬೇಡಿ ಅಂತ ಹೇಳಿ ಮಕ್ಕಳು ಗಳಗಳ ಅಂತ ಹತ್ತುಬಿಟ್ಟಿದ್ದಾರೆ. ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದ ಶಿಕ್ಷಕಿ ವರ್ಗಾವಣೆಗೊಂಡಿರ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯ ವರ್ಗಾವಣೆ ಆಗತ್ತೆ. ಗೀತಾ ಸುರೇಶ್ ಬೆಟಗೇರಿ ವರ್ಗಾವಣೆಗೊಂಡಂತಹ ಆ ಶಿಕ್ಷಕಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಶಿಕ್ಷಕಿಯನ್ನ ಅಪ್ಪಿಕೊಂಡು ಮಕ್ಕಳು ಹೇಗೆ ಅಳ್ತಾ ಇದ್ದಾರೆ ಅಂತ. ಸಮಾಧಾನ ಮಾಡುವಂತಹ ಶಿಕ್ಷಕಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ಅಳಬಾರ್ದು, ಆರಾಮಾಗಿರ್ಬೇಕು, ಚೆನ್ನಾಗಿ ಓದಬೇಕು, ಈ ರೀತಿಯ ಒಂದಷ್ಟು ನಿರ್ದೇಶನವನ್ನು ಕೊಡ್ತಿದ್ದಾರೆ. ಪ್ರೀತಿಯ ಮಾತುಗಳನ್ನು ಕೂಡ ಆಗ್ತಾ ಇದ್ದಾರೆ. 30 ವರ್ಷದಿಂದ ಮುಮ್ಮಿಗಟ್ಟಿ ಶಾಲೆಯಲ್ಲಿ ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಈಗ ಧಾರವಾಡದ ಗಾಂಧಿನಗರ ಬಡಾವಣೆಯ ಶಾಲೆಗೆ ವರ್ಗಾವಣೆಗೊಂಡಿದ್ದಾರೆ. ನೋಡಿ, 30 ವರ್ಷದಿಂದ ಅಲ್ಲೇ ಇರ್ತಾರೆ ಅಂದ್ರೆ ಆ ಶಾಲೆಗೂ ಅವರಿಗೂ ಅವಿನಾಭಾವ ಸಂಬಂಧ ಅನ್ನೋದಿರುತ್ತೆ. ಇದೀಗ ಧಾರವಾಡದ ಗಾಂಧಿನಗರ ಬಡಾವಣೆಯ ಶಾಲೆಗೆ ವರ್ಗಾವಣೆ. ನೋಡಿ, ಅಲ್ಲಿ ಸೇರಿರುವಂತ ಜನಸಾಮಾನ್ಯರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವಿನಾಭಾವ ಸಂಬಂಧ ಶಾಲೆಗೂ ಶಿಕ್ಷಕಿಗಿದೆ. ವಿದ್ಯಾರ್ಥಿಗಳು ಕೂಡ ಅಳ್ತಾ ಇದ್ದಾರೆ, ಕಣ್ಣೀರಿನಿಂದಲೇ ಬೀಳ್ಕೊಟ್ಟಿದ್ದಾರೆ ಮತ್ತು ಶುಭ ಹಾರೈಸಿದ್ದಾರೆ. ನೋಡಿ, ಊರಿನ ಇತರರು ಕೂಡ ಆಕೆಗೆ ಬಾಗಿನ ಕೊಟ್ಟು ಕಳುಹಿಸಿಕೊಡುವಂತಹ ಸಾಂಪ್ರದಾಯಿಕ ನಡೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಆ ಊರಿನೊಂದಿಗೂ ಕೂಡ ಆಕೆಯ ಬಾಂಧವ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಶಾಲೆ ಮತ್ತು ಮಕ್ಕಳ ಸುಧಾರಣೆಗೆ ಸಾಕಷ್ಟು ಕೊಡುಗೆಯನ್ನ ಗೀತಾ ಸುರೇಶ್ ಬೆಟಗೇರಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೀತಾ ಅವರನ್ನ ಬಿಟ್ಟು ಕೊಡಲಾಗದೆ ಕಣ್ಣೀರಿಟ್ಟಿದ್ದಾರೆ ಮಕ್ಕಳು. ಗ್ರಾಮದವ್ರಿಗೂ ಕೂಡ ಬಹಳ ಬೇಸರ. ಅಯ್ಯೋ, ಇಂಥ ಶಿಕ್ಷಕಿಯನ್ನು ಕಳ್ಕೊಳ್ತಿದ್ದೀವಲ್ಲ ಅಂತ. ಶಿಕ್ಷಕಿಯನ್ನ ತಬ್ಬಿಕೊಂಡು ಬಿಟ್ಟು ಹೋಗ್ಬೇಡಿ ಅಂತ ವಿದ್ಯಾರ್ಥಿನಿಯರು ಅಂಗಲಾಚಿದ್ದಾರೆ. ಮಕ್ಕಳ ಕಣ್ಣೀರು ನೋಡಿ ಆ ಶಿಕ್ಷಕಿ ಕೂಡ ಭಾವುಕರಾಗ್ಬಿಟ್ಟಿದ್ರು. ಆದರೂ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬದುಕನ್ನು ಕಟ್ಕೊಳ್ಬೇಕು ಅಂತ ಶಿಕ್ಷಕಿ ಪ್ರೀತಿಯಿಂದಲೇ ನಿರ್ದೇಶನ ಕೊಡ್ತಿದ್ದನ್ನ ನೀವು ಗಮನಿಸಿದ್ದೀರಿ. ಇದರ ನಡುವೆ ಗ್ರಾಮದಲ್ಲಿ ಸಾರೋಟದ ಮೇಲೆ ಅದ್ದೂರಿ ಮೆರವಣಿಗೆಯನ್ನ ಮಾಡಿ ನೋಡಿ ಬೀಳ್ಕೊಡ್ತಾ ಇದ್ದಾರೆ. ಇದು ಕೇವಲ ವಿದ್ಯಾರ್ಥಿಗಳಲ್ಲ, ಆ ಗ್ರಾಮದ ಜನ ಸೇರ್ಕೊಂಡು ಶಿಕ್ಷಕಿಗೆ ಬೀಳ್ಕೊಡ್ತಿದ್ದಾರೆ ಅಂದ್ರೆ ನೋಡಿ ಎಂಥ ಅವಿನಾಭಾವ ಸಂಬಂಧ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ನೀಡ್ತಾರೆ. ವಿಠಲ್, ಯಾವುದೋ ರಾಜಕಾರಣಿ ಇರುವಂತಹ ಸಾರೋಟ ಅಲ್ಲ ಅದು. ಒಬ್ಬ ಶಿಕ್ಷಕಿಗೆ ಈ ಮಟ್ಟಿಗಿನ ಪ್ರೀತಿ ಸಿಗತ್ತೆ ಅಂತ ಹೇಳಿದ್ರೆ ಎಂಥ ಅವಿನಾಭಾವ ಸಂಬಂಧ ಆ ಊರಿಗೂ ಶಾಲೆಗೂ ಶಿಕ್ಷಕಿಗೆ ಇದೆ ಅನ್ನುವುದು ಗೊತ್ತಾಗುತ್ತೆ. ಏನಿದು ಸ್ಟೋರಿ? ಯಾವ ರೀತಿ ಗೀತಾ ಸುರೇಶ್ ಬೆಟಗೇರಿ ಅವರು ತಮ್ಮ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಿದ್ರು? ಊರಿನ ಜನ ಏನಂತಾರೆ, ವಿದ್ಯಾರ್ಥಿಗಳು ಏನಂತಾರೆ ವಿಠಲ್? ಖಂಡಿತವಾಗಿಯೂ ದಿವ್ಯಶ್ರೀ, ಏನು ಈಗಾಗಲೇ ಕೂಡ ಶಿಕ್ಷಕಿ ವರ್ಗಾವಣೆ ಆದ ನಂತರ ಕೂಡ ಅಲ್ಲಿನ ಶಾಲಾ ಮಕ್ಕಳು ಆಗಿರ್ಬೋದು, ಗ್ರಾಮಸ್ಥರು ಕೂಡ ಒಂದು ಕಣ್ಣೀರಿಟ್ಟಿರ್ತಕ್ಕಂಥ ಒಂದು ಘಟನೆ ಇದೀಗ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಆ ಶಾಲೆಯಲ್ಲಿ ಸತತವಾಗಿ 10-15 ವರ್ಷಗಳಿಂದ ಕೆಲಸವನ್ನ ಮಾಡಿಕೊಂಡು ಬರ್ತಿರ್ತಕ್ಕಂಥ ಗೀತಾ ಎಂಬ ಶಿಕ್ಷಕಿ ಏನು ಧಾರವಾಡ ಗಾಂಧಿನಗರ ಬಡಾವಣೆಯ ಶಾಲೆಗೆ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಕೂಡ ಗ್ರಾಮಸ್ಥರಾಗಿರ್ಬೋದು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಕೂಡ ಒಂದು ಸಾರೋಟ್ನಲ್ಲಿ ಕೂಡ ಗ್ರಾಮದಲ್ಲಿ ಮೆರವಣಿಗೆಯನ್ನ ಮಾಡಿ ಆ ಶಿಕ್ಷಕಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಮಾಡಿರುವಂತದ್ದು. ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಕಣ್ಣೀರು ಹಾಕಿ ಶಿಕ್ಷಕರು ನಮ್ಮನ್ನ ಬಿಟ್ಟು ಹೋಗಬಾರ್ದು ಅನ್ನುವಂತ ಒಂದು ಆಗ್ರಹವನ್ನ ಮಾಡಿದಂತ ಸಂದರ್ಭದಲ್ಲಿ ಕೂಡ 30 ವರ್ಷದಲ್ಲಿ ಶಾಲಾ ಶಿಕ್ಷಕಿಯಾಗಿ ಅಲ್ಲಿ ಗೀತಾ ಸೇವೆಯನ್ನ ಸಲ್ಲಿಸಿರ್ತಾರೆ. ಸಲ್ಲಿಸಿದಂತ ಸಂದರ್ಭದಲ್ಲಿ ಕೂಡ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕೂಡ ಗೀತಾ ಅವರು ಇರ್ತಾರೆ. ಈಗ ಇಂಥ ಸಂದರ್ಭದಲ್ಲಿ ಕೂಡ ಗೀತಾ ಅವರು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಕಣ್ಣೀರನ್ನು ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಿಕ್ಷಕಿಯನ್ನ ತಪ್ಪಿಕೊಂಡು ಬಿಟ್ಟು ಹೋಗಬೇಡಿ ಎಂದು ಕೂಡ ವಿದ್ಯಾರ್ಥಿನಿಗೂ ಕೂಡ ಅಲ್ಲಿ ಅಂಗಲಾಚಿ ಬೇಡಿಕೊಂಡಿರುವಂತದ್ದು. ಮಕ್ಕಳು ಕಣ್ಣೀರು ಹಾಕಿದ್ದನ್ನು ನೋಡಿರುವಂತಹ ಶಿಕ್ಷಕಿ ಗೀತಾ ಕೂಡ ಭಾವುಕರಾದಂತಹ ಘಟನೆ ಕೂಡ ಅಲ್ಲಿ ನಡೆದಿರುವಂತದ್ದು. ಗ್ರಾಮದಲ್ಲಿ ಸಾರೋಟದ ಮೇಲೆ ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡಿ ಶಿಕ್ಷಕಿಗೆ ಬೀಳ್ಕೊಡುಗೆಯನ್ನ ಮಾಡಿರುವಂತದ್ದು. ದೇವ್ಯಾಶ್ರೀ, ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಆ ಮಕ್ಕಳನ್ನ ತಬ್ಕೊಂಡು ಅವ್ರಿಗೆ ಸಮಾಧಾನ ಮಾಡೋ ಕೆಲಸ, ಚೆನ್ನಾಗಿ ಬದುಕನ್ನು ಕಟ್ಕೊಳ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನುವಂತ ನಿರ್ದೇಶನ ಕೊಡ್ತಾ ಇದ್ರು ಪ್ರೀತಿಯಿಂದ ಆ ಶಿಕ್ಷಕಿ. ಜೊತೆಗೆ ಇನ್ನೊಂದು ಫೋಟೋ, ಅಲ್ಲಿರುವಂತಹ ಹೆಣ್ಮಕ್ಳು ಆಕೆಗೆ ಬಾಗಿನ ಕೊಟ್ಟು ಕಳಿಸ್ಕೊಡುವಂತಹ ಫೋಟೋಸ್ ಅನ್ನು ನೋಡಿದ್ರೆ ಕೇವಲ ಶಾಲೆಯಲ್ಲ, ಆ ಊರಿನ ಜೊತೆಗೂ ಕೂಡ ಆಕೆಯ ಬಾಂಧವ್ಯ ಹೆಚ್ಚಿತ್ತು ಅನ್ನೋದು ಗೊತ್ತಾಗುತ್ತೆ ವಿಠಲ್. ಶಾಲೆ ಆಗಿರ್ಬೋದು ಮತ್ತು ಗ್ರಾಮದಲ್ಲಿ ಮಕ್ಕಳ ಸುಧಾರಣೆಗಾಗಿ ಸಾಕಷ್ಟು ಆಗಿ ಸುಧಾರಣೆ ಕಾರ್ಯವನ್ನ ಶಿಕ್ಷಕಿ ಗೀತಾ ಅವರು ಮಾಡಿರುವಂತದ್ದು. ಅದೇ ಸಂದರ್ಭದಲ್ಲಿ ಕೂಡ ಒಂದು ಶಿಕ್ಷಕಿಯನ್ನ ಬೀಳ್ಕೊಡುವಂತಹ ಸಂದರ್ಭದಲ್ಲಿ ಬಾಗಿನ ಕೊಟ್ಟು ಮತ್ತು ಉಡಿ ತುಂಬಿ ಕಳಿಸುವಂತದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸಂಪ್ರದಾಯವಾಗಿ ಬಂದಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಶಿಕ್ಷಕಿಗೆ ಉಡಿ ತುಂಬಿ ಮತ್ತು ಬಾಗಿನವನ್ನ ಅರ್ಪಿಸಿ ಮಹಿಳೆಯರು ಕೂಡ ಒಂದು ಕಾರ್ಯವನ್ನ ಮಾಡಿರುವಂತದ್ದು. ದಿವ್ಯಶ್ರೀ, ಈಗಾಗಲೇ ಕೂಡ ಮಕ್ಕಳು ಕೂಡ
ಸಾಕಷ್ಟು ಮಕ್ಕಳಿಗೂ ಕೂಡ ಶುಭವಾಗಲಿ ಅನ್ನುವಂತ ಒಂದು ಹಾರೈಕೆಯನ್ನ ಕೂಡ ಇದೀಗ ಶಿಕ್ಷಕಿ ಗೀತಾ ಅವರು ಮಾಡಿರುವಂತದ್ದು. ಅದೇ ರೀತಿ ಶಿಕ್ಷಕಿಯನ್ನ ತಪ್ಪಿಕೊಂಡು ಅತ್ತ ಮಕ್ಕಳು ಕೂಡ ಸಾಕಷ್ಟು ರೀತಿಯಲ್ಲಿ ಶಿಕ್ಷಕಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅನ್ನುವಂತ ಒಂದು ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳಿರುವಂತದ್ದು. ಇದೀಗ ಶಿಕ್ಷಕಿಯನ್ನ ತಪ್ಪಿಕೊಂಡು ವಿದ್ಯಾರ್ಥಿಗಳು ಕಣ್ಣಿಟ್ಟಿರ್ತಕ್ಕಂಥ ಘಟನೆ ಇದೀಗ ಎಲ್ಲೆಡೆ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಠಲ್. ಬೆಂಗನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.